ನಮಸ್ಕಾರ ಅಭ್ಯರ್ಥಿಗಳೇ. ಮಾರ್ಚ್ 4ನೇ ತಾರೀಕು 2024ರಿಂದ ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಲು ಆ ವೆಬ್ಸೈಟ್ನಲ್ಲಿ ಲಿಂಕನ್ನು ಬಿಡ್ತಿದ್ದಾರೆ. ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು ಮುಖ್ಯವಾಗಿ ಈ ಒಂದು ವಿಷಯದ ಮೇಲೆ ನೀವು ಹೆಚ್ಚು ಗಮನವನ್ನು ಕೊಡಬೇಕು. ಈಗ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವ ರೀತಿ ಅಂದರೆ, ಈಗ 2 ಜಿಲ್ಲೆಗಳು, ಒಂದು ಹಾಸನ ತಗೊಳ್ಳಿ, ಇನ್ನೊಂದು ಮೈಸೂರು ತೆಗೆದುಕೊಳ್ಳಿ. ಸೊ 2 ಜಿಲ್ಲೆಯಲ್ಲೂ ಕೂಡ ಎಕ್ಸಾಂಪಲ್ ಆಗಿ 50 ಪೋಸ್ಟ್ಗಳು ಖಾಲಿ ಇದೆ. ಸೊ ಹಾಸನಲ್ಲಿ 50 ಪೋಸ್ಟ್ ಖಾಲಿ ಇದೆ, ಮೈಸೂರಲ್ಲಿ 50 ಪೋಸ್ಟ್ ಖಾಲಿ ಇದೆ. ಸೊ ಆ 50 ಪೋಸ್ಟ್ಗಳನ್ನು ಅವರು ಮತ್ತೆ ಕೆಟಗರಿ ವೈಸ್ ಡಿವೈಡ್ ಮಾಡ್ತಾ ಬರ್ತಾರೆ. ಸೊ ಈಗ ಆ 50 ಪೋಸ್ಟಲ್ಲಿ 2A ಕೆಟಗರಿಗೆ 10 ಪೋಸ್ಟು, 2B ಕೆಟಗರಿಗೆ 10 ಪೋಸ್ಟು, 3B ಕೆಟಗರಿಗೆ ಇಷ್ಟು, SCಗಳಿಗಿಷ್ಟು, STಗಳಿಗಿಷ್ಟು, ಕೆಟಗರಿ 1ಗಿಷ್ಟು ಮತ್ತು ಫೀಮೇಲ್ಗಳಿಗಿಷ್ಟು, ಈ ರೀತಿಯಾಗಿ ಆ 50 ಪೋಸ್ಟ್ಗಳನ್ನು ಡಿವೈಡ್ ಮಾಡಿರ್ತಾರೆ. ಸೊ ನೀವು ಆ 50 ಪೋಸ್ಟ್, ಆ ದೊಡ್ಡ ನಂಬರ್ ನೋಡಿದ ತಕ್ಷಣ ಅಲ್ಲಿ 50 ಸೀಟ್ ಖಾಲಿ ಇದೆ ಅಂತ ಅರ್ಜಿಯನ್ನು ಸಲ್ಲಿಸಬೇಡಿ. ಸೊ ಆ 50 ಪೋಸ್ಟನ್ನು ಹೇಗೆ ಡಿವೈಡ್ ಮಾಡಿದ್ದಾರೆ, ಸೊ ಕೆಟಗರಿ ವೈಸ್ ಹೇಗೆ ಹಂಚಿದ್ದಾರೆ, 2A ಕೆಟಗರಿ ಮೇಲಿಗೆ ಎಷ್ಟು ಸೀಟನ್ನು ರಿಸರ್ವ್ ಮಾಡಿ ಇಟ್ಟಿದ್ದಾರೆ, 2B ಕೆಟಗರಿಯಲ್ಲಿ ಫಿಮೇಲಿಗೆ ಎಷ್ಟು ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಸೊ ಹೀಗೆ ನೀವು ಅನಾಲಿಸಿಸ್ ಮಾಡಿ ಯಾವ ಒಂದು ಜಿಲ್ಲೆಯಲ್ಲಿ ನಿಮ್ಮ ಕೆಟಗರಿಯ ಸೀಟ್ಗಳು ಹೆಚ್ಚು ಇರ್ತಾವೋ ಅಂತಹ ಒಂದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿ. ಸೊ ಈ ಥರ ಯಾರು ಮಾಡಿ ಅಂತ ಹೇಳಿದ್ರೆ, ಕೆಟಗರಿಲಿ ಬರುವಂತಹ ಅಭ್ಯರ್ಥಿಗಳು 2A, 2B, 3A, 3B ಈ ಕೆಟಗರಿಗಳಲ್ಲಿ OBC ಸೆಕ್ಷನಲ್ಲಿ ಯಾರು ಬರ್ತಾರೆ ಅಂತಹ ಅಭ್ಯರ್ಥಿಗಳು ಹೀಗೆ ಒಂದು ಅನಾಲಿಸಿಸ್ ಮಾಡಿ ಯಾವ ಜಿಲ್ಲೆಯಲ್ಲಿ ಹೇಗೆ ಕ್ಯಾಸ್ಟ್ ವೈಸ್ ಡಿವೈಡ್ ಮಾಡಿದ್ದಾರೆ, ಅದರಲ್ಲಿ ಮೇಲಿಗೆಷ್ಟು ಫೀಮೇಲಿಗೆಷ್ಟು ಅಂತ ಹೇಳಿ ಸ್ಟಡಿ ಮಾಡಿ ನೀವು ಆಮೇಲೆ ಅರ್ಜಿಯನ್ನು ಹಾಕಿ. ಸೊ ತುಂಬ ಸತಿ ಏನಾಗಿದೆ ಅಂದರೆ, ತುಂಬ ಪೋಸ್ಟ್ ಜಾಸ್ತಿ ಇದೆ ಅಂತ ಹೇಳಿ ಹಾಕ್ತಾರೆ, ಬಟ್ ಅವರ ಒಂದು ಕೆಟಗರಿಯಲ್ಲಿ ಅಲ್ಲಿ ಪೋಸ್ಟ್ ತುಂಬ ಕಡಿಮೆ ಇರ್ತವೆ. ಫಾರ್ ಆನ್ ಎಕ್ಸಾಂಪಲ್ ಇನ್ನೊಂದು ಹೇಳೋದಾದರೆ, ಈಗ ತುಮಕೂರಿನಲ್ಲಿ 45 ಪೋಸ್ಟ್ಗಳು ಖಾಲಿ ಇದೆ ಮತ್ತು ಶಿವಮೊಗ್ಗದಲ್ಲಿ ಕೇವಲ 31 ಪೋಸ್ಟ್ ಖಾಲಿ ಇದೆ. ನೀವೇನಾದರೂ ತುಮಕೂರಿನಲ್ಲಿ 73 ಪೋಸ್ಟ್ ಖಾಲಿ ಇದೆ, ದೊಡ್ಡ ನಂಬರ್ ಇದೆ ಅಂತ ಹೇಳಿ ಅಲ್ಲಿಗೆ ಅರ್ಜಿ ಸಲ್ಲಿಸಿದ್ರೆ ಒಂದು ತಪ್ಪನ್ನು ಮಾಡಿದ ಹಾಗೆ ಲೆಕ್ಕ. ಹೇಗೆ ಅಂದರೆ ನೋಡಿ, ತುಮಕೂರಿನಲ್ಲಿ 73 ಪೋಸ್ಟ್ ಇದ್ರೂ ಕೂಡ ಅದರಲ್ಲಿ ಕೆಟಗರಿ ವೈಸ್ ಡಿವೈಡ್ ಮಾಡ್ತಾ ಹೋಗ್ತಾರೆ. ಈಗ ಏನಾದರೂ ತುಮಕೂರಿನಲ್ಲಿ 2A ಕೆಟಗರಿಯಲ್ಲಿ ಕೇವಲ 5 ಸೀಟ್ ಖಾಲಿ, ಶಿವಮೊಗ್ಗದಲ್ಲಿ 2A ಕೆಟಗರಿಯಲ್ಲಿ 10 ಸೀಟ್ ಖಾಲಿ ಇತ್ತಂದರೆ, ಸೊ ನೀವು ಶಿವಮೊಗ್ಗಕ್ಕೆ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಸೊ ಶಿವಮೊಗ್ಗಕ್ಕೆ ಹಾಕಿದ್ರೆ ನಿಮಗೆ 5 ಸೀಟ್ ಎಕ್ಸ್ಟ್ರಾ ಸಿಕ್ಕ ಹಾಗೆ. ಸೊ ತುಮಕೂರಿನಲ್ಲಿ ಬರೀ 5 ಸೀಟ್ ಇರೋದು, ಶಿವಮೊಗ್ಗದಲ್ಲಿ 10 ಸೀಟು ಯಾರಿಗೆ, 2A ಕೆಟಗರಿಯವ್ರಿಗೆ. ಸೊ ಈ ರೀತಿ ಒಂದು ಅನಾಲಿಸಿಸ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಿ. ಹೀಗೆ ಜಿಲ್ಲೆಗಳ ವೈಸ್, ಈಗ ಬೆಂಗಳೂರು ನಗರ ತೆಗೆದುಕೊಂಡ್ರೆ ಅಲ್ಲಿ ಹೇಗೆ ಕೆಟಗರಿ ವೈಸ್ ಸೀಟನ್ನು ಡಿವೈಡ್ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಇನ್ಫಾರ್ಮೇಷನ್ ಬೇಕಂತ ಹೇಳಿದ್ರೆ ನನಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮುಂದಿನ ವೀಡಿಯೋದಲ್ಲಿ ಜಿಲ್ಲೆಯ ವೈಸು ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕೆಟಗರಿಗೆ ಎಷ್ಟೆಷ್ಟು ಪೋಸ್ಟ್ಗಳಿದೆ ಅಂತ ಹೇಳಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಅರ್ಜಿಯನ್ನು ಹಾಕಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಹಾಕಬೇಕಾಗಿರೋ ವಿಷಯ ಏನಂದರೆ, ಕೆಟಗರಿಲಿ ನಿಮ್ಮ ಕೆಟಗರಿಯ ಸೀಟ್ಗಳು ಯಾವ ಜಿಲ್ಲೆಯಲ್ಲಿ ಜಾಸ್ತಿ ಇರುತ್ತೋ ಆ ಒಂದು ಕೆಟಗರಿಗೆ ಅರ್ಜಿಯನ್ನು ಸಲ್ಲಿಸಿ. ಇದು OBCಯಲ್ಲಿ ಬರುವಂತಹ ವಿದ್ಯಾರ್ಥಿಗಳು. ಇನ್ನು ಜನರಲ್ನಲ್ಲಿ ಬರುವಂತಹ ಅಭ್ಯರ್ಥಿಗಳಿಗೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದೆ ಅಂತ ನೋಡುವಂತಹ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಅವರು ಅತಿ ಹೆಚ್ಚು ಅಂಕವನ್ನು ಗಳಿಸ್ಕೊಂಡು ಸೆಲೆಕ್ಷನ್ ಆಗಬೇಕಾಗುತ್ತೆ. ಹಾಗಾಗಿ ನೀವೇನು ಮಾಡಿ ಅಂದರೆ, ಯಾವ ಜಿಲ್ಲೆಯಲ್ಲಿ ಜಾಸ್ತಿ ಪೋಸ್ಟ್ ಇರುತ್ತೆ ನೋಡಿ ಅಂತಹ ಒಂದು ಜಿಲ್ಲೆಗಳಿಗೆ ಅರ್ಜಿಯನ್ನು ಹಾಕಿ. ಸೊ ಫೈನಲಿ ಕನ್ಕ್ಲೂಷನ್ ಅಂತ ಹೇಳಿದ್ರೆ, ಸೊ ಹೈದರಾಬಾದ್ ಕರ್ನಾಟಕದಲ್ಲಿ ಇರುವಂತಹ ಅಭ್ಯರ್ಥಿಗಳೇನಿರ್ತಾರೆ ಅವರು ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಅರ್ಜಿಯನ್ನು ಹಾಕಬಹುದು, ಮತ್ತು ಉಳಿದ ಜಿಲ್ಲೆಗಳೇನಿರ್ತವೆ ಆ ಜಿಲ್ಲೆಗಳಿಗೂ ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಹೈದರಾಬಾದ್ ವಿದ್ಯಾರ್ಥಿಗಳು 2 ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಮಾಮೂಲಿ ಹೈದರಾಬಾದ್ ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಯಲ್ಲಿ ಇರುವಂತಹ ಅಭ್ಯರ್ಥಿಗಳು ಕೇವಲ ಒಂದು ಅರ್ಜಿಯನ್ನು ಒಂದು ಜಿಲ್ಲೆಗೆ ಮಾತ್ರ ಸಲ್ಲಿಸಬೇಕಾಗುತ್ತೆ. ಸೊ ಹೈದರಾಬಾದ್ ಕರ್ನಾಟಕದವರಿಗೆ ಒಂದು ಅವಕಾಶ ಜಾಸ್ತಿ ಇದೆ. ಹೀಗೆ ನಿಮಗೆ ಜಿಲ್ಲೆ ವೈಸ್ ಯಾವ ಜಿಲ್ಲೆಯಲ್ಲಿ ಯಾವ ಕೆಟಗರಿಗೆ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದೆ ಅಂತ ನಿಮಗೆ ಒಂದು ಇನ್ಫಾರ್ಮೇಷನ್ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಎಲ್ಲ ಜಿಲ್ಲೆಗಳಲ್ಲೂ ಕೆಟಗರಿ ವೈಸ್ ಯಾವ ಕೆಟಗರಿಯಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳಿದೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಇನ್ನು ನಮ್ಮ ಒಂದು ಚಾನಲಲ್ಲಿ ಈ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ರಿಲೇಟೆಡ್ ಆಗಿ ಹಲವಾರು ಟಾಪಿಕ್ಗಳನ್ನು ನಾವು ವಿಡಿಯೋ ಮೂಲಕ ನಿಮಗೆ ತಿಳಿಸಿದ್ದೀವಿ. ಸೊ ಬೇಸಿಕ್ ಆಫ್ ಕಂಪ್ಯೂಟರ್, ಲಾಜಿಕಲ್ ರೀಸನಿಂಗ್, ಹೀಗೆ ಹಲವಾರು ವಿಷಯಗಳನ್ನು ನಾವು ನಮ್ಮ ಒಂದು ಚಾನಲಲ್ಲಿ ವಿಡಿಯೋ ಮೂಲಕ ನಿಮಗೆ ತಿಳಿಸಿದ್ದೀವಿ. ಅವುಗಳನ್ನ ನೋಡಿ ಕೂಡ ನೀವು ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಬಹುದು. ವಿಡಿಯೋದಲ್ಲಿ ಹೇಳಿರುವಂತಹ ಮಾಹಿತಿ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗಿದ್ರೆ ಮಾತ್ರ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೀಗೆ ವಿಲೇಜ್ ಅಕೌಂಟೆಂಟ್ ಜಾಬ್ನ ಕುರಿತು ಮತ್ತು ಅದರ ಒಂದು ಕ್ಲಾಸಸ್ನ ಕುರಿತು ವೀಡಿಯೋಸ್ಗಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲೂ ಕೂಡ ನಾವು ಈ ವಿಲೇಜ್ ಅಕೌಂಟೆಂಟ್ ಜಾಬ್ನ ಕುರಿತು ಒಂದು ಅಪ್ಡೇಟ್ಗಳನ್ನು ಮತ್ತು ಎಕ್ಸಾಮ್ ಸಿಲೆಬಸ್ ಟಾಪಿಕ್ಗಳ ಬಗ್ಗೆ ನಾವು ಡಿಸ್ಕಸನ್ನು ಮಾಡ್ತಿರ್ತೀವಿ. ಅಲ್ಲಿಗೂ ಕೂಡ ನೀವು ಜಾಯ್ನ್ ಆಗಬಹುದು.